ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿತಿನ ಫೋನ್ ತಗೋಬೇಕು ಅಂತ ಅಂದಿದ್ದ. ಸೊ ಅದಕ್ಕೆ ಬೇಗನೆ ಸ್ನಾನ ಗಿನೆಲ್ಲ ಮಾಡ್ಕೊಂಡು ಗಾಡಿನ ಕ್ಲೀನ್ ಆಗಿ ಒರೆಸಿ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಸೀದಾ ನಿತಿನ ಮೀಟ್ ಮಾಡಕ್ ಬಂದೆ. ಸರಿ ಅಣ್ಣ ಪೂರ್ವಿಕದಲ್ಲಿ ನೋಡೋಣ ಅಂದ್ಬಿಟ್ಟು ಪೂರ್ವಿಕ ಕರ್ಕೋದ. ಹೋಗೋ ಗಂಟ ಬರೀ ಮಗ 15,000 ರೂಪಾಯಿ ಫೋನ್ ತಗೋತೀನಿ ಆಂಡ್ರಾಯ್ಡ್ ಅಲ್ಲಿ ಹಂಗೆ ಹಿಂಗೆ ಅಂತ ತಗೊಂಡು ಹೋದವನು. ಸೀದಾ ಅಣ್ಣ ಸ್ಕೆಚ್ ಆಗಿದೆ ಐಫೋನ್ಗೆ. ಒಂದು ಫೋನ್ ಡಿಸ್ಪ್ಲೇ ಹೊಡೆದೋಗಿತ್ತು ಆಕ್ಚುಲಿ. ಸೊ ಅದಕ್ಕೆ ಅವನು ಹೊಸ ಫೋನ್ ತಗೋಬೇಕು ಅನ್ಕೊಂಡಿದ್ದ. ಆಮೇಲೆ ಅವ್ನ ಮನ್ಸಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಇಲ್ಲ ಐಫೋನ್ ಲೇಟ್ ಆಗಿ ತಗೋತೀನಿ, ಇರೋ ಫೋನ್ ರಿಪೇರಿ ಮಾಡಿಸ್ತೀನಿ ಅಂದ್ಬಿಟ್ಟು ಸೀದಾ ಮೋನಿಕ್ ಅವ್ರ ಅಂಗಡಿಗೆ ಬಂದ್ವಿ. ಹಂಗೇನೆ ಹೊಟ್ಟೆ ಸೀತು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲೇ ಅಷ್ಟೊತ್ತಿಗೆ ನನ್ನ ಕಸಿನ್ ಕಾಲ್ ಮಾಡ್ಬಿಟ್ಟು ಅಶೋಕ್ ಲೈಲ್ಯಾಂಡ್ ಶೋರೂಮ್ ಹತ್ರ ಬಾ ಅಂತ ಕರ್ದ. ಯಾಕಂದ್ರೆ ನಮ್ಮ ಪರಂಪರೆ ಮೇಲ್ಕೋಟೆ ಪುಳಿಯೋಗರೆಗೆ ಇನ್ನೊಂದು ವೆಹಿಕಲ್ ಬೇಕಾಗಿತ್ತು ಆಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ಗೆ. ಅಶೋಕ್ ಲೈಲ್ಯಾಂಡ್ ಅಲ್ಲಿ ಒಂದು ಟೆಸ್ಟ್ ಡ್ರೈವ್ ಮಾಡಿ ಬೊಲೆರೋ ಮತ್ತೆ ಇದು ಅಲ್ಲ ಆಗಲಿ ಇನ್ನೊಂದು ಮರ್ಸಿಡೀಸ್ ಹೋಗ್ಬಿಟ್ಟು ಆರ್ಡರ್ ಮಾಡಿ ಅಂತ ಸೇಮ್ ಸೈಜ್. ಇದು ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ. ಒಂದು 20 ಲಕ್ಷ ಇಲ್ಲ 10 ಪಾಯಿಂಟ್ಸ್ ಅಂತ 10 ಪಾಯಿಂಟ್ ಇಲ್ಲ. ಕಸ್ಟಮ್ಸ್ 1.5 ಕೋಟಿ ಅಂತ. 1.5 ಕೋಟಿಯಲ್ಲಿ ಎಲ್ಲಿಂದ ತರೋದು? 1.5 ಕೋಟಿ ಸಾಲ ಮಾಡೋದು ಕಂಡಕ್ಟರ್ ತೀರಿಸ್ಬೋದು. ಆರಾಮ್ ತೀರಿಸ್ತೀರ, ಆರಾಮ್ ಹಿಂಗೆ ಬಿಸ್ನೆಸ್ ಮಾಡ್ತೀವಿ, ತೀರಿಸ್ತೀವಿ. ಹಿಂಗೆಲ್ಲ ಯಾವ ಲೆಕ್ಕನಲ್ಲ, ನಾವೇ ನಿಮ್ಮ ಹತ್ರ ಬರಬೇಕು. ಕಸ್ಟಮರ್ ಹುಡುಕೊಡಿ ಇರೋಣ ಮಾರ್ಕೆಟಿಂಗ್ ಇರೋಣ ಆಯ್ತಣ್ಣ. ಅದನ್ನ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಬೊಲೆರೋ ನೋಡೋಣ ಅಂದ್ಬಿಟ್ಟು ಮಹೇಂದ್ರ ಶೋರೂಮ್ ಹತ್ರ ಬಂದ್ವಿ. ಮಹೇಂದ್ರ ಶೋರೂಮ್ ಹತ್ರ ಬಂದ್ಬಿಟ್ಟು ಬೊಲೆರೋನ ಟೆಸ್ಟ್ ಡ್ರೈವ್ ಕೇಳಿದ್ರೆ ಟೆಸ್ಟ್ ಡ್ರೈವ್ ಕೊಡಲ್ಲ ಅಂತವ್ರೆ. ಸರಿ ಆಯ್ತು, ಬೊಲೆರೋದು ಕೊಟೇಶನ್ ಎಲ್ಲ ಹಾಕ್ಸ್ಕೊಂಡು ನನ್ನ ಕಸಿನ್ಗೆ ಅಲ್ಲೇ ಟಾಟಾ ಬಾಬಾ ಹೇಳಿ ಸೀದಾ ನಾನು ಅಪ್ಪನ ಅಂಗಡಿ ಹತ್ರ ಬಂದೆ. ನಮ್ಮ ಅಪ್ಪನ ಅಂಗಡಿ ಹತ್ರ ಬಂದು ಅಪ್ಪನ ಗಾಡಿ ಎಲ್ಲ ರೆಡಿ ಮಾಡಿ ಅಲ್ಲೊಂದ್ ಸ್ವಲ್ಪ ವ್ಯಾಪಾರ ಎಲ್ಲ ಮಾಡಿ ಹೊರಡೋ ಟೈಮ್ ಅಲ್ಲಿ ಒಂದ್ ಬೆಕ್ ಬಂದ್ ಕೂತ್ಕೊಳ್ಳುತ್ತೆ. ಸೊ ನಂಗೆ ಕ್ಯಾಟ್ಸ್ ಅಂದ್ರೆ ತುಂಬಾ ಇಷ್ಟ. ಇಷ್ಟು ದಿನ ಕೈಗೆ ಸಿಗ್ತಿರ್ಲಿಲ್ಲ, ಮುಟ್ಬೇಕು ಅನ್ಕೋದಿದೆ. ಇಷ್ಟು ದಿನ ಆದ್ಮೇಲೆ ಸಿಕ್ತು ಕೈಗೆ. ಸೊ ಅದನ್ನ ಸ್ವಲ್ಪ ಹೊತ್ತು ಮಾತಾಡ್ಸ್ಬಿಟ್ಟು ಅಲ್ಲೇ ಪಕ್ಕದ ಅಂಗಡಿಲೇ ಒಂದು ಹೊಸ ಕೆಫೆ ಓಪನ್ ಆಗಿತ್ತು. ಸೊ ಅಲ್ಲಿ ಪೀಜಾ ಎಲ್ಲ ತಿನ್ಕೊಂಡು ಸೀದಾ ಮನೆಗೆ ಬಂದೆ.